ಮದ್ದೂರು ತಾಲೂಕಿನ ಕೊಪ್ಪ ಹೋಬಳಿಯ ಚೊಟ್ಟನಳ್ಳಿ ಗ್ರಾಮದಲ್ಲಿ ಮಲೈ ಮಹಾದೇಶ್ವರ ಸ್ವಾಮಿಯ 41ನೇ ಜಾತ್ರಾ ಮಹೋತ್ಸವದ ಹಾಗೂ 5ನೇ ವರ್ಷದ ಭಾರೀ ದನಗಳ ಜಾತ್ರೆಯನ್ನು ಮಾರ್ಚ್ 9ರಿಂದ 5 ದಿನಗಳ ಕಾಲ ಆಯೋಜಿಸಲಾಗಿದೆ ಎಂದು ಜಾತ್ರಾ ಸಮಿತಿಯ ಜಿಪಿ ಮಹೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಿಗ್ಗೆ 5ರಿಂದ ಜಾತ್ರೆಯ ಹಿನ್ನೆಲೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಮಧ್ಯಾಹ್ನ 2 ಗಂಟೆಗೆ ಮಹಾಮಂಗಳಾರತಿ, ಸಂಜೆ 5ಕ್ಕೆ ಅನ್ನಸಂತರ್ಪಣೆ ನಡೆಯಲಿದೆ ಎಂದರು. ಮಾರ್ಚ್ 9ರಂದು ಜಾತ್ರೆ ಆರಂಭಗೊಳ್ಳಲಿದೆ. 10ರ ರಾತ್ರಿ 12ರೊಳಗೆ ಬಹುಮಾನದ ಸ್ಪರ್ಧೆಯಲ್ಲಿ ಭಾಗವಹಿಸುವ ರಾಸುಗಳನ್ನು ಜಾತ್ರೆಯಲ್ಲಿ ಹಾಜರುಪಡಿಸತಕ್ಕದ್ದು. 11ರಂದು ದೇಶಹಳ್ಳಿ ಶ್ರೀ ಕೊಳ್ಳಿಕೊಡುಗೆ ಆದಿಶಕ್ತಿ ಬಸವಣ್ಣನವರ ಮೆರವಣಿಗೆ. 12ರಂದು ಜಾತ್ರಾ ಮಹೋತ್ಸವದ ಸಮಿತಿಯಿಂದ ಸ್ಪರ್ಧೆಯ ವಿಜೇತ ರಾಸುಗಳ ಆಯ್ಕೆ. 13ರಂದು ಸ್ಪರ್ಧೆಯಲ್ಲಿ ವಿಜೇತ ರಾಸುಗಳಿಗೆ ಬಹುಮಾನ ವಿತರಣೆ ಮಾಡಲಾಗುವುದು ಎಂದು ವಿವರಿಸಿದರು. ಶ್ರೀ ಮಲೆಮಹದೇಶ್ವರ ದೇವಸ್ಥಾನದಲ್ಲಿ ಜಾತ್ರೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ದಿನಾಂಕ 9/3/2026ರಂದು, ದಿನಾಂಕ 14/6/2026ರವರೆಗೆ ಜಾತ್ರಾ ಭಾರೀ ದನಗಳ ಜಾತ್ರೆಯನ್ನು ಏರ್ಪಡಿಸಲಾಗಿದೆ. ಏನಪ್ಪ ವಿಶೇಷ ಅಂದರೆ, ಉತ್ತಮ ರಾಸುಗಳಿಗೆ ಬಹುಮಾನ ವಿತರಣೆಯನ್ನು ಏರ್ಪಡಿಸಲಾಗಿದೆ. ಈ ರಾಸುಗಳೆಲ್ಲ ಬಂದು ಜಾತ್ರೆಯನ್ನು ಯಶಸ್ವಿಗೊಳಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಈ ಜಾತ್ರೆಯನ್ನು 5 ವರ್ಷದಿಂದ ಪ್ರಾರಂಭ ಮಾಡಿದ್ದೇವೆ. ಇದು 5ನೇ, ಅದು ಊಟದ ದೇವಸ್ಥಾನ ಕಟ್ಟಿರೋದು ಸರ್. ಅದು ದನಿನ ಜಾತ್ರೆ ಮಾಡ್ತಾರೋದು 5 ವರ್ಷದಿಂದ ಈಚೆಗೆ. ಈ ಜಾತ್ರೆಯನ್ನು 5 ವರ್ಷದಿಂದ ಏರ್ಪಡಿಸಲಾಗಿದೆ. ಈ ಉತ್ತಮ ರಾಸುಗಳಿಗೆ ಪ್ರಥಮ ಬಹುಮಾನ 20,000, ದ್ವಿತೀಯ ಬಹುಮಾನ 15,000, ತೃತೀಯ ಬಹುಮಾನ 7,000, ಚಾಂಪಿಯನ್ ಎತ್ತುಗಳಿಗೆ ಮತ್ತು ಚಾಂಪಿಯನ್ ಹಸುಗಳಿಗೆ 30,000 ಹಾಗೂ ಗೂಳಿಗಳಿಗೆ ಬಹುಮಾನವಿದೆ. ಹಾಗೂ ಹಳ್ಳಿಕಾರ್ ಬೀಜದ ಹೋರಿಗಳಿಗೂ ಬಹುಮಾನವಿದೆ. ಬಹುಮಾನದ ಭಾಗವಹಿಸುವ ರಾಸುಗಳಿಗೆ 500 ರು ಪ್ರವಾಸ ಶುಲ್ಕ ಇರುತ್ತದೆ. ಹಾಗೂ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಚೊಟ್ಟನಳ್ಳಿ ಗ್ರಾಮದಲ್ಲಿ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೀವಿ. ಗೋಷ್ಠಿಯಲ್ಲಿ ಯಶವಂತ್, ಕೆಂಪಣ್ಣ, ಉಮೇಶ್, ಜೀವನ್ಗೌಡ, ಸೋಮೇಶ್ ಇದ್ದರು.